ಇತ್ತೀಚೆಗೆ ಒಂದಷ್ಟು ಜನ ಮನುಷ್ಯರು ಮನುಷ್ಯತ್ವವನ್ನ ಮರೆತು ಮೃಗದ ತರ ವರ್ತಿಸ್ತಾ ಇದ್ದಾರೆ. ಅದಕ್ಕೆ ಇದೊಂದು ಸುದ್ದಿ ಎಕ್ಸಾಂಪಲ್. ಆಟವಾಡ್ತಿದ್ದಂತಹ ಬಾಲಕನಿಗೆ ಕಾಲಿನಿಂದ ಒದ್ದಿದ್ದಾನೆ ದುರುಳ. ಮನುಷ್ಯತ್ವ ಬಿಟ್ಟು ಜನ ಮುಂದುವರಿತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಮನೆ ಬಳಿ ಆಟ ಆಡ್ತಿದ್ದ ಬಾಲಕನ ಮೇಲೆ ದರ್ಪ ತೋರಿಸಿದ್ದಾನೆ. ಡಿಸೆಂಬರ್ 14ರಂದು ನಡೆದಿರೋ ಕೃತ್ಯ ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿದೆ. ತನ್ನ ಪಾಡಿಗೆ ತನ್ನನ್ನು ಆಟ ಆಡ್ತಿದ್ದಂತಹ ಮಗುಗೆ ಫುಟ್ಬಾಲ್ ತರ ಓದಿದಾನೆ ಈ ಪಾಪಿ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆರೋಪಿಯ ನೀಚ ಕೃತ್ಯ. ದೂರು ದಾಖಲಿಸಿ ಆರೋಪಿಯನ್ನ ಬನಶಂಕರಿ ಪೊಲೀಸರು ಬಂಧಿಸಿದ್ದಾರೆ. ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾನೆ ಆರೋಪಿ ರಂಜನ್. ಅಜ್ಜಿ ಮನೆಗೆ ಆಗಮಿಸಿದ್ದ ನೀವ್ ಜೈನ್ ಅನ್ನುವಂತ ಬಾಲಕ. ರಂಜನ್ ಕೃತ್ಯದಿಂದ ಬಾಲಕನ ಮೈ ಕೈ ಮುಖಕ್ಕೂ ಕೂಡ ಗಾಯ ಆಗಿದೆ. ಏನ್ ಮೆಂಟ್ಲುಗಳ ಅಂತ ಅರ್ಥ ಆಗೋದಿಲ್ಲ ನನಗೆ. ಪಾಪ ಮಗು ಅವನ ಪಾಡ್ಗೆ ಅವನು ಆಟ ಆಡ್ತಾ ಇರ್ತಾನೆ, ಹಿಂದೆಯಿಂದ ಬಂದು ಒಂದೇ ಸಲ ಓದಿತಾನೆ ನೋಡಿ. ಎಂತ ದುರಹಂಕಾರ ಇರಬೇಕು ನೋಡಿ. ಏನ್ ಮೆಂಟ್ಲ ಅಂತ. ಫುಟ್ಬಾಲ್ ಓದ್ದಂಗ್ ಮಗು ಓದಿತಾನ್ರಿ. ಬನಶಂಕರಿ ಪೊಲೀಸರು ಅರೆಸ್ಟ್ ಮಾಡಿದ್ರು. ಆಮೇಲೆ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾನೆ. ಪಾಪ ಅಜ್ಜಿ ಮನೆಗೆ ಅಂತ ಬಂದು ಆ ಮಗು ಆಟ ಆಡ್ಕೊಂಡಿತ್ತು. ಎಷ್ಟು ಜೋರಾಗಿ ಓದಿತಾ ನೋಡಿ. ಒದ್ದ ಸೈಡಿಂದ ಆರಾಮಾಗಿ ಹೋಗ್ತಾನೆ. ಬೆಂಗಳೂರಲ್ಲಿ ನಡೆದಿರೋದು. ಬೆಂಗಳೂರಲ್ಲಂತೂ ಎಂತೆಂಥ ಜನ ಇದಾರಪ್ಪ ಅಂತ ಅನ್ಸುತ್ತೆ. ಬೆಂಗಳೂರಲ್ಲಿ ಎಂತೆಂಥ ಜನ ಇದ್ದಾರೋ. ಇದೇನು ಬೆಂಗಳೂರು ಏನಾಗ್ತಿದ್ಯೋ ಗೊತ್ತಿಲ್ಲ. ಮನುಷ್ಯತ್ವವನ್ನ ಮರೆತು ವರ್ತಿಸ್ತಾ ಇರೋದು. ಮೊನ್ನೆ ಯಾರೋ ದಾರಿಲಿ ಹೋಗ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದು ಆ ಪಾಪ ಹೆಂಡತಿ ಕೂಗ್ಕೊಳ್ತಾ ಇದ್ರು, ಯಾರು ಸಹಾಯಕ್ಕೆ ಬರಲಿಲ್ಲ. ಇಲ್ಲಿ ತನ್ನ ಪಾಡಕ್ಕೆ ತಾನು ಆಟ ಆಡ್ಕೊಂಡಿದ್ದಂಥ ಮಗುನ ಅಷ್ಟು ದೂರದಿಂದ ನಡ್ಕೊಂಡು ಬಂದು ಅಲ್ಲಿಗೆ ಬಂದು ಬಂದು ಫುಟ್ಬಾಲ್ ಓದಿತಾರಲ್ಲ, ಹಂಗೆ ಓದಿದ್ದಾನೆ. ಓದ್ದು ಆರಾಮಾಗಿ ಜೋಬಲ್ ಕೈ ಹಿಡ್ಕೊಂಡು ವಾಪಸ್ ಹೋಗ್ತಾನೆ. ಏನು ಮನುಷ್ಯನೋ ಏನೋ ಅರ್ಥ ಆಗಲ್ಲ. ಅಥವಾ ಮೆಂಟ್ಲ ಅಂತ ಯಾರಾದರೂ ಹುಚ್ಚಿಗಿಚ್ಚು ಹಿಡ್ದು ಏನಾದರೂ ರೋಡಕ್ಕೆ ಬಂದಿದ್ದಾನ ಗೊತ್ತಾಗ್ತಾ ಇಲ್ಲ. ಪೊಲೀಸರು 4 ಒದ್ದು ಬುದ್ಧಿ ಕಲ್ಸೋದು ಬಿಟ್ಟು ಕಳ್ಸಿದಾರೆ ನೋಡಿ. ಪಾಪ ಮಗು ಮೈ ಕೈ ಎಲ್ಲ ಗಾಯ ಆಗಿದೆ. ಮಗುಗೆ ಏನಂದ್ರೆ ಏನೂ ಗೊತ್ತಿಲ್ಲ. ಅವನ ಸಂಬಂಧನೂ ಅಲ್ಲ, ಶತ್ರುನೂ ಅಲ್ಲ, ಏನೂ ಅಲ್ಲ. ಇದಾರ ಒಂದಿಷ್ಟು ಜನ ಮೆಂಟ್ಲುಗಳಿದ್ದಾರೆ ಈ ಥರದವರು, ಸ್ಯಾಡಿಸ್ಟ್ಗಳು. ಏನೋ ಒಂಥರ ವಿಕೃತ ಮನಸ್ಸು. ಎಕ್ಸ್ಪೆಷಲಿ ಬೆಂಗಳೂರಿನಲ್ಲಂತೂ ಮನುಷ್ಯತ್ವ ಒಂದಿಷ್ಟೂ ಇಲ್ಲ, ಮರೆಯಾಗ್ತಾ ಇದೆ ಅನ್ನೋದಕ್ಕೆ ಇತ್ತೀಚೆಗೆ ನಡೀತಾ ಇರುವಂಥ ಈ ಕೃತ್ಯಗಳು, ಈ ಘಟನೆಗಳು ಎಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಆ ಮಗು ಅದ್ರ ಪಾಡ್ಗದ ಆಟ ಆಡ್ತಾ ಇರುತ್ತೆ. ಬಂದು ಜೋರಾಗಿ ಒದ್ದು ಜೋಬಲ್ ಕೈ ಹಿಡ್ಕೊಂಡು ಭಾರಿ ಪೋಸ್ ಕೊಡೋ ಥರ ಸೈಡಿಂದ ಹಂಗೆ ಹೊರಟೋಗ್ತಾನೆ. ಹಂಗೇನು ಮಾನ ಮರ್ಯಾದೆ ಬಿಡಿ, ಅವ್ರಿಗೆ ಅದ್ರ ಬಗ್ಗೆ ಗೊತ್ತೂ ಇರೋದಿಲ್ಲ. ಮನುಷ್ಯತ್ವನೇ ಇಲ್ಲ, ಇನ್ನು ಮಾನ ಮರ್ಯಾದೆ ಎಲ್ಲಿಂದ ಬಂತು? ಎಂಥ ಮೆಂಟಲ್ ರೀ. ಅಲ್ಲಿ ಯಾರಾದರೂ ಒಂದಷ್ಟು ಜನ ಇದ್ದಿದ್ರೆ ಅಲ್ಲೇ 4 ಹಾಕಬೇಕಾಗಿತ್ತು. ಅವಾಗ ಬುದ್ಧಿ ಬಂದಿರೋದೇನೋ. ಅವನು ಎಲ್ಲಿ, ಅವನು ಏನು, ಅದು ಹೆಂಗೆ ಬಿಟ್ಟು ಕಳಿಸಿದ್ರು ಅಂತಲೂ ಗೊತ್ತಾಗ್ತಾ ಇಲ್ಲಪ್ಪ. ರಂಜನ್ ಅಂತೆ ಅವನ ಹೆಸರು. ಆ ಮಗು ಕೈಗೆ ಮೈಗೆ ಮುಖಕ್ಕೆ ಎಲ್ಲ ಗಾಯ ಆಗಿದೆ. ಹೆಂಗೆ ಬಿದ್ದೋಗುತ್ತೆ ಆ ಮಗು. ಒದ್ದು ಹಾಗೆ ಹೊಟ್ಟೋಗ್ತಾನೆ. ಅವ್ನು ಏನಾಗಿದೆ ಮಗುಗೆ ಅಂತಲೂ ನೋಡಲ್ಲ ಅವನು. ಅಥವಾ ಅವನ ದಾರಿಲಿ ಹೋಗ್ಬೇಕಾಗಿರುತ್ತೆ, ಅದಕ್ಕೋಸ್ಕರ ಮಗುನ ಒದ್ಬಿಟ್ಟು ಹೋದ್ನ. ಎಂಥ ನೀಚರು ಇವರೆಲ್ಲ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ವೆಂಕಟೇಶ್, ಏನ್ರಿ ಮೆಂಟ್ಲೇನ್ರಿ ಅವನು ರಂಜನ್ ಅನ್ನೋನು? ಅದ್ರ ಪಾಡ್ಗದ ಆಟ ಆಡ್ತಿದ್ದಂಥ ಮಗುಗೆ ಆ ಥರ ಕಾಲಲ್ಲಿ ಒದ್ದು ಹೋಗಿದ್ದಾನಲ್ಲ, ಏನು ದುರಾಂಕಾರನ, ಮೆಂಟ್ಲ, ಎಲ್ಲಿ ಅವನು ಏನು ಮಾಡ್ಕೊಂಡಿದ್ದಾನ ಅವನು? ಸಿಂಧೂರ, ಬನಶಂಕರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ದೊಡ್ಡಮವಳ್ಳಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಮನೆ ಇರುತ್ತೆ, ಹಳೆ ಪೋಸ್ಟ್ ಆಫೀಸ್ ರಸ್ತೆಯಲ್ಲಿ. ಸೊ ಮಗು ಆಟ ಆಡ್ತಾ ಇರುತ್ತೆ. ಈ ಸವಿತಾ ಅನ್ನುವಂಥವ್ರು ತಮ್ಮ ಮಗನನ್ನ ಕರ್ಕೊಂಡು ಅವ್ರ ಅಣ್ಣನ ಮನೆಗೆ ಬಂದಿರ್ತಾರೆ. 14ನೇ ತಾರೀಕು ಮಕ್ಕಳ ದಿನಾಚರಣೆ ಇರುತ್ತೆ, ಹಾಗಾಗಿ ರಜಾ ಇರುತ್ತೆ ಅಂತ ಹೇಳಿ ತನ್ನ ಮಗನನ್ನ ಕರ್ಕೊಂಡು ಬಂದಿರ್ತಾರೆ. ಬರುವಂತ ವೇಳೆಯಲ್ಲಿ ಆ ಅಣ್ಣನ ಮಕ್ಕಳ ಜೊತೆ ಆ ರಸ್ತೆಯಲ್ಲಿ ಆಟ ಆಡ್ತಾ ಇರ್ತಾರೆ. ಸೊ ಆಟ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗಡೆ ಬಂದಂತವನೇ ನೇರವಾಗಿ ಆ ಮಗು ಆಟ ಆಡ್ತಾ ಇರುತ್ತೆ, ಬಂದು ಕಾಲಿನಿಂದ ಒದಿತಾನೆ. ಒದ್ದ ಪರಿಣಾಮವಾಗಿ ಆ ಮಗು ಕೆಳಗಡೆ ಬಿದ್ದು ಹಣೆ, ಆ ದೇಹದ ವಿವಿಧ ಭಾಗಗಳಿಗೂ ಕೂಡ ಗಾಯ ಆಗುತ್ತೆ. ಕಿರಿಚ್ಕೊಳ್ತಾರೆ. ಅಲ್ಲೇ ಆಟ ಆಡ್ತಾ ಇದ್ದವರು ಮಗುವನ್ನು ಎತ್ಕೊಂಡು ಸಂತೈಸ್ತಾರೆ. ಆಮೇಲೆ
ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಿ ಕರ್ಕೊಂಡು ಬಂದು ಒಂದು FIR ಕೂಡ ದಾಖಲು ಮಾಡ್ತಾರೆ, NCR ದಾಖಲು ಮಾಡಿ ಆತನನ್ನ ಕರೆಸಿ ವಿಚಾರಣೆನ ಮಾಡ್ತಾರೆ. ಈತ ಬೇಲನ್ನ ತೆಗೆದುಕೊಳ್ತಾನೆ. ಅಂದ್ರೆ ಈತ ಸುಮ್ಮನೆ ಈ ರೀತಿಯಾಗಿ ಒದಿಯುವಂತದಲ್ಲ, ಒಂಥರ ವಿಕೃತ ಮನಸ್ಸಿನ ವ್ಯಕ್ತಿ. ಅಕ್ಕಪಕ್ಕ ಯಾರೇ ಮಕ್ಕಳು ಆಟ ಆಡ್ತಾ ಇದ್ರು ಕೂಡ ಇದೇ ರೀತಿಯಾಗಿ ಪದೇ ಪದೇ ಕೂಡ ಮಾಡ್ತಾ ಇದ್ದಾನಂತೆ. ಆದ್ರೆ ಈ ಸಾರಿ ಆತ ಒದ್ದಿರೋದಕ್ಕೆ CCTV ರೆಕಾರ್ಡ್ ಆಗಿರೋದ್ರಿಂದ ಅವರ ತಾಯಿ ಕೂಡ ಮಗುವನ್ನ ಕರ್ಕೊಂಡೋಗಿ ಖುದ್ದಾಗಿ ಇದನ್ನ ಕಂಪ್ಲೇಂಟ್ ಮಾಡಲೇಬೇಕು, ಇಂಥವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಪೊಲೀಸರಿಗೆ ಒಂದು ಮನವಿಯನ್ನ ಮಾಡಿಕೊಂಡು ದೂರನ್ನ ಕೊಟ್ಟಿರುವಂತದ್ದು. ಈತ ಅಕ್ಕಪಕ್ಕದ ನಿವಾಸಿಗಳ ಜೊತೆ ಪ್ರತಿನಿತ್ಯ ಕೂಡ ಜಗಳ ಮಾಡುವಂತಹದ್ದು, ಓಡಾಡುವಂತದ್ದು, ಮೆಂಟಲ್ ತರ ಆಡುವಂತದನ್ನ ಮಾಡ್ತಾ ಇದ್ದ ಅಂತ ಹೇಳಿ ಕೂಡ ಅಲ್ಲಿನ ಸ್ಥಳೀಯರು ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಈತನ ವಿರುದ್ಧ ಈಗ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಕೇಸ್ ದಾಖಲಾಗಿರುವಂತಹದ್ದು. ಸಿಂಧುರ, ಆಲ್ರೈಟ್, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಇಂಥ ಮೆಂಟ್ಲ್ಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಇಂಥವನ್ನ ಹೊರಗಡೆನೆ ಬಿಡಬಾರ್ದು. ಅದೇ ಅವ್ನು ಯಾವ ಥರ ಮಗುಗೆ ಓದ್ನೋ ಅವ್ರಿಗೂ 4 ಜನ ಹಂಗೆ ಓದಿಬೇಕು.